ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸ್ವಾಗತವನ್ನು ಕೋರ್ತಾ ಇವತ್ತು ವಿಜಯಪುರ ನಗರದಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಮಾಡಬೇಕು ಸ್ಥಾಪನೆಗಾಗಿ ಹೋರಾಟ ಸಮಿತಿ ಇತ್ತು, ಆ ಸಮಿತಿಯ ಹಿರಿಯ ಸದಸ್ಯರನ್ನ ಬಂಧನ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ನಾಡಿನ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಸುಳಿಬಾವಿ ಸರ್ ಇದ್ದಾರೆ. ಅದೇ ರೀತಿ ಬಸವಾದಿ ಶರಣರ ತತ್ವ ಆದರ್ಶದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪ್ರಮೋಡ ಪಾಟೀಲ್ ಸಾಹೇಬ್ ಇದ್ದಾರೆ. ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಅಜ್ಮನ್ ಇದ್ದಾರೆ. ಅದೇ ರೀತಿ ನಾನು ಶ್ರೀನಾಥ್ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತನಿದ್ದೇನೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬಸವರಾಜ ಸುಳಿಬಾವಿ ಸರ್ ಮಾತನಾಡಿದ್ದಾರೆ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಳ್ತಾ, ಮುಖ್ಯವಾಗಿ ಆಡಳಿತ ನಡೆಸ್ತಕ್ಕಂಥವರು ಆ ಭಾಗದ ಹಿತಾಸಕ್ತಿಗಳನ್ನು ಮರೆತಾಗ, ಜನರ ಯೋಗಕ್ಷೇಮಗಳನ್ನು ಮರೆತಾಗ, ನೆಲ ಜಲ ಭಾಷೆಯ ಹಿತಾಸಕ್ತಿಗಳನ್ನು ಮರೆತಾಗ ಆ ಭಾಗದ ಎಚ್ಚೆತ್ತ ಜನತೆ ಸಂಘಟನೆಗಳು ಅದನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಹಾದಿಯಲ್ಲಿ ಒಂದು ಒಳ್ಳೆಯ ನಡೆಯಲು ನಮ್ಮದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಸಂವಿಧಾನದತ್ತವಾಗಿ ಇಲ್ಲಿಯ ಜನಗಳಿಗೆ ಸಂಘಟನೆಗಳಿಗೆ ಹೋರಾಟ ಹಕ್ಕಿದೆ, ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದಕ್ಕನುಗುಣವಾಗಿ ಈ ಜಿಲ್ಲೆಯಲ್ಲಿ ಕಳೆದ 107 ದಿನದವರೆಗೂ ಕೂಡ ಇಲ್ಲಿಯ ಶೈಕ್ಷಣಿಕ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಈ ನೆಲದ ಸಾಮಾಜಿಕ ಆರ್ಥಿಕ ಸಂಗತಿಗಳನ್ನು ಗಮನಿಸಿಕೊಂಡು ಈ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥ ಒಂದು ಹೋರಾಟ ನಡೆದಿತ್ತು ಮತ್ತು ಈಗಲೂ ಕೂಡ ನಡೀತಾ ಇದೆ. ಆದರೆ ಆಡಳಿತ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದ್ರ ಬದಲಾಗಿ PPP ಪ್ರೈವೇಟ್ ಪಬ್ಲಿಕ್ ಈ ಸೆಕ್ಟರ್ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಲ್ಲ, ಆ ಯೋಜನೆ ಈ ಜಿಲ್ಲೆಯ ವರ್ಗ ಹಿತಾಸಕ್ತಿಯನ್ನು ಕಾಯ್ತದೆ. ಮೇಲ್ಜಾತಿ ಮೇಲ್ವರ್ಗಗಳಿಗೆ ಅದು ಪೂರಕ ಆಗ್ತದೆ. ಇಲ್ಲಿರುವಂಥ ಸಾಮಾನ್ಯ ಜನಗಳಿಗೆ, ಬಡಬಗ್ಗರಿಗೆ ಅದು ಅನುಕೂಲ ಆಗಂಗಿಲ್ಲ ಅನ್ನೋ ಕಾರಣಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ PPP ಯೋಜನೆಯನ್ನು ವಿರೋಧಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳ್ಕೊಂಡು ಕಳೆದ 107 ದಿನಗಟ್ಟಲೆ ಇಲ್ಲೊಂದು ಹೋರಾಟ ಶುರುವಾಗಿತ್ತು. ಈ ಸಂಘಟನೆ ಒಳಗಡೆ ಈ ಜಿಲ್ಲೆಯ ದಲಿತ ಪರ ಸಂಘಟನೆಗಳಿದ್ದಾವೆ, ಎಡ ಚಳವಳಿಯ ಸಂಘಟನೆಗಳಿದ್ದಾವೆ, ಮಹಿಳಾ ಸಂಘಟನೆಗಳಿದ್ದಾವೆ, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಇದ್ದಾವೆ. 150ಕ್ಕೂ ಹೆಚ್ಚು ಸಂಘಟನೆಗಳು ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾವೆ. ಇದು ಶಾಂತವಾದಂಥ ರೀತಿ ಒಳಗಡೆ ಜನರ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ನಡೀತಾ ಇರುವಂಥ ಹೋರಾಟ ಆಗಿತ್ತು. 100 ದಿನಗಳು ಕಳೆದರೂ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೇ ಇದ್ದಾಗ, ಆ ಬೇಡಿಕೆಗಳನ್ನು ಮನ್ನಿಸದೇ ಇದ್ದಾಗ ಚಳುವಳಿಗಾರರು ಬೇರೆ ಬೇರೆ ದಾರಿಗಳನ್ನ ತುಳಿಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೆ ದುರಂತ ಏನು ಅಂತಂದರೆ ಈ ದೇಶದೊಳಗಡೆ, ಭಾರತ ದೇಶದೊಳಗಡೆ, ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಯಾವರು ಕೂಡ ಜನಪರವಾದಂಥ ಹೋರಾಟಗಳನ್ನು ಸಹಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ನೀವು ದೆಹಲಿಯಲ್ಲಿ ನಡೆದಿರುವಂಥ ರೈತ ಹೋರಾಟವನ್ನು ಗಮನಿಸಿದರೆ, ರೈತ ವಿರೋಧಿ ಅಂತ 3 ಕಾಯ್ದೆಗಳನ್ನು ವಿರೋಧಿಸಿ ವರ್ಷಾನುಗಟ್ಟಲೆ ಹೋರಾಟ ನಡೆದಾಗ ಆ ಹೋರಾಟವನ್ನು ತುಳಿಯೋದಕ್ಕಾಗಿ, ಆ ಹೋರಾಟವನ್ನು ನಾಶ ಮಾಡೋದಕ್ಕಾಗಿ, ಆ ಹೋರಾಟವನ್ನು ಇಲ್ಲದಂತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟೆಲ್ಲ ದಮನದ ನೀತಿಗಳನ್ನು ಅನುಸರಿಸಿತು ಅನ್ನೋದು ನಮ್ಮ ಕಣ್ಣು ಮುಂದೆ ಇದೆ. ಅದೇ ಮಾದರಿಯನ್ನ ರಾಜ್ಯ ಸರ್ಕಾರ ಕೂಡ, ಅದೇ ಮಾದರಿಯನ್ನೇ ಈ ರಾಜ್ಯ ಸರ್ಕಾರ ಇಲ್ಲೇನು PP ಮೆಡಿಕಲ್ ಕಾಲೇಜನ್ನು ವಿರೋಧಿಸಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆಗೆ ಒತ್ತಾಯಿಸಿ ಏನು ಹೋರಾಟ ನಡೆಯುತ್ತಲ್ಲ, ಆ ಹೋರಾಟವನ್ನು ದೆಹಲಿಯಲ್ಲಿ ನಡೆದಿರುವಂಥ ದಮನದ ನೀತಿಯ ಮಾದರಿ ಒಳಗಡೆ ಇಲ್ಲಿಯ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದೆ ಅನ್ನೋದಕ್ಕೆ ಮೊನ್ನೆ ನಡೆದಿರುವಂಥ ಎಲ್ಲ ಉದಾಹರಣೆಗಳು ಸಾಕ್ಷಿಯಾಗಿದೆ. ಇದೊಂದು ಪೂರ್ವ ಯೋಜಿತವಂತ ಯೋಜನೆ. ಈ ದಮನದ ನೀತಿ ಏನಿದೆಯಲ್ಲ, ಏಕಾಏಕಿಯಾಗಿ ಹುಟ್ಕೊಂಡಿರುವಂಥ ಯೋಜನೆ ಅಲ್ಲ. ಅದು ನಮ್ಮ ಮೇಲ್ನೋಟಕ್ಕೆ
ಅದು ಎಂ ಬಿ ಪಾಟೀಲ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಈ ಗೃಹ ಕಚೇರಿ ಅಂತ ಏನಿದೆಯಲ್ಲ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ರು. ಆ ಕಾರಣಕ್ಕಾಗಿಯೇ ಅವರು ಬಂಧಿಸಲಾಯಿತು ಅನ್ನುವಂಥದ್ದು ಮೇಲ್ನೋಟಿಗೆ ಗೊತ್ತಿರುವಂಥ ಸಂಗತಿ. ಆದರೆ ಈ ಜಿಲ್ಲಾಡಳಿತ, ಈ ಪೊಲೀಸ್ ವ್ಯವಸ್ಥೆ ತುಂಬ ಯೋಜನೆಯನ್ನು ಮಾಡ್ಕೊಂಡೇ, ಇದನ್ನು ಅಜೆಂಡಾ ಇಟ್ಕೊಂಡೇ ಈ ಹೋರಾಟವನ್ನು ಹತ್ತಿರ್ತಕ್ಕಂಥ ಪ್ರಯತ್ನ ಮಾಡಿದೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ಇಲ್ಲಿ 9ನೇ ತಾರೀಕು ಬಿಜಾಪುರ ಜಿಲ್ಲೆಗೆ CM ಬರ್ತಾ ಇರೋದ್ರಿಂದ, ಮೊನ್ನೆ ಸಿದ್ದರಾಮಯ್ಯ ಬರ್ತಾ ಇರೋದ್ರಿಂದ, ಆ ಬರುವಂಥ ಪೂರ್ವದ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಹೋರಾಟದ ಟೆಂಟ್ಗಳು ಇರಬಾರದು ಅಂತ ಯೋಜನೆ ಇಟ್ಕೊಂಡೇ ಈ ಹೋರಾಟವನ್ನು ಹತ್ತಿರ್ತಕ್ಕಂಥ ಪ್ರಯತ್ನ ನಡೀತು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಅಲ್ಲಿ ನಡೆಯುವಂಥ ಘಟನೆಗಳು ನೆಪ ಮಾತ್ರ. ಅಲ್ಲಿ ಈ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು? ಏನು ಸಾವಿರಾರು ಜನ ಸೇರಿದ್ರ? ಅಲ್ಲಿ ಸೇರಿದ್ದೆ 100 ಜನಗಳು, 100-150 ಜನಗಳಲ್ವಾ? ಇನ್ನೂ ಅದು ಮುಟ್ಟಿಲ್ಲ ಅವ್ರ ಮನೆಗೆ. ಅಲ್ಲಿ ಸೇರಿರುವಂಥ 106 ಜನಗಳ ಮಧ್ಯೆ ಇವರು ಬಿನ್ ಡ್ರೆಸ್ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು? ಅವರನ್ನು ಪ್ರವೋಕ್ ಮಾಡೋದಕ್ಕೆ, ಅವರನ್ನು ಪ್ರಚೋದನೆ ಮಾಡೋದಕ್ಕಾಗಿಯೇ ಈ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಹೋಗಿ ಆ ರೀತಿಯ ಪ್ರಚೋದನೆ ಮಾಡೋದ್ರ ಮೂಲಕ ಒಂದು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನೇ ಈ ಪೊಲೀಸರೇ ಮಾಡಿದ್ದಾರೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಅಂದರೆ ಇದು ಪೂರ್ವಯೋಜಿತವಾಗಿಯೇ ಅಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿ ಅವರನ್ನ ಆ ಹೋರಾಟದಿಂದ ಹಿಂತೆಗೆದುಕೊಳ್ಳುವಂಗೆ ಮಾಡೋದಕ್ಕಾಗಿ ಅವ್ರನ್ನ ಬಂಧಿಸಿ ಇಲ್ಲಿ ಬಂದಿರುವಂಥ ಟೆಂಟ್ಗಳನ್ನು ಕಿತ್ತುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದು ಟೆಂಟ್ಗಳನ್ನು ಕಿತ್ತುವುದೇನಿದೆಯಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಅಂತ ಕ್ರಮ, ಅದು ಸಂವಿಧಾನ ವಿರೋಧಿಯಾದಂಥ ಕ್ರಮ. ಅದು ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗಡೆ ಸಂವಿಧಾನದತ್ತವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳಿರುವಾಗ ಅಲ್ಲಿರುವಂಥ ಹೋರಾಟದ ಸತ್ಯಾಗ್ರಹದ ಟೆಂಟನ್ನು ಕಿತ್ತಕ್ಕಂಥ ಕೆಲಸ ಮತ್ತು ಈ ಪೊಲೀಸರು ಮಾಡಿರುವಂಥ ವರ್ತನೆ ಏನಿದೆಯಲ್ಲ, ಆ ವರ್ತನೆ ಅತ್ಯಂತ ಪರಮಾಧಿಕಾರದಿಂದ ಕೂಡಿರುವಂಥ, ಸರ್ವಾಧಿಕಾರದಿಂದ ಕೂಡಿರುವಂಥದ್ದು. ಅದು ಅಲ್ಲಿಂಥ ಹೋರಾಟಗಾರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ನಾವು ನೋಡಿದ್ದೀವಿ. ಇವ್ರಿಗೆ ಮಧ್ಯರಾತ್ರಿ ಒಳಗಡೆ ಟೆಂಟ್ ಕಿತ್ತುವಂಥ ಅಗತ್ಯ ಏನಿತ್ತು? ಮಧ್ಯರಾತ್ರಿ ಒಳಗಡೆ ಹೋಗುವಂಥ ಅಗತ್ಯ ಏನಿತ್ತು ಅಲ್ಲಿ ಅವ್ರಿಗೆ? ಅಲ್ಲೇನಾದ್ರು ಗಲಭೆ ನಡೆಯುತ್ತಾ? ಏನಾದರೂ ನಡೆಯುತ್ತೆ? ಮಧ್ಯರಾತ್ರಿ ಒಳಗಡೆ ಯಾವುದೇ ಹೋರಾಟಗಳನ್ನ ಬಂದ್ ಮಾಡುವಂಥ ಉದಾಹರಣೆಗಳು ಇಲ್ಲಿ ಬಿಜಾಪುರದಲ್ಲಿ ಫಸ್ಟ್ ಟೈಮ್ ಆಗಿದ್ದು ಅಂತ ಕಾಣಿಸ್ತದೆ. ಮಧ್ಯರಾತ್ರಿ 12-1 ಗಂಟೆವರೆಗೆ ಹೋಗಿ ಅಲ್ಲಿ ಕಿತ್ತುವಂಥ ಕೆಲಸ ಏನು ನಡೀತಾ ಇದೆಯಲ್ಲ, ಇದು ಆಡಳಿತದ ದುರ್ವರ್ತನೆಯನ್ನ, ದುರಹಂಕಾರವನ್ನ ತೋರಿಸ್ಕೊಡ್ತದೆ, ಪ್ರಜಾಪ್ರಭುತ್ವ ವಿರೋಧಿತನವನ್ನು ತೋರಿಸ್ಕೊಡ್ತದೆ. ಅದು ಮತ್ತು ಇದು ಎಲ್ಲೂ ಕೂಡ ಪೂರ್ವ ಯೋಜಿತ ಕ್ರಮ ಅಂತ ಹೇಳೋದನ್ನ ಈ ಎಲ್ಲ ಸಾಕ್ಷಿಗಳು ನಮ್ಮ ಎದುರುಗಡೆ ಇದ್ದಾವೆ. ಅಲ್ಲಿ ಏನಾದರೂ ಕೂಡ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿದರೆ ನೋಟಿಸ್ ಕೊಡುವಂಥ ಹಕ್ಕು ಇದೆ. ಇವರು ಕಿತ್ತುವಂಥ ಹಕ್ಕು ಏನಿದೆ? ಇವ್ರು ಟೆಂಟ್ ಹಾಕಿರುವಂಥದ್ದನ್ನ ಹೋರಾಟಗಾರ ಹಾಕಿರುವಂಥ ಸತ್ಯಾಗ್ರಹದ ಟೆಂಟನ್ನು ಕಿತ್ತುವಂಥ ಅಧಿಕಾರ ಕೊಟ್ಟವ್ರು ಯಾರು? ಇದೆಲ್ಲವೂ ಕೂಡ ನಾವು ಇವತ್ತು ಯೋಚನೆ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಇದು ಎಲ್ಲದಕ್ಕೂ ಕೂಡ ಈ ಜಿಲ್ಲೆಯ ಪೊಲೀಸರು ಮಾತ್ರ ಕಾರಣ ಅಲ್ಲ, ಅದಕ್ಕಿಂದಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿದ್ದಾರಲ್ಲ, ಎಂ ಬಿ ಪಾಟೀಲ್ ಕೂಡ ನೇರುವಂಥ ಹೊಣೆಗಾರರು ಅದು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಎಂ ಬಿ ಪಾಟೀಲ್ರನ್ನ ಈ ಜಿಲ್ಲೆಯ ಉಸ್ತುವಾರಿಯಿಂದ ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿದೆ. ಅವ್ರು ಈ ಜಿಲ್ಲೆಯ ಉಸ್ತುವಾರಿ ಅಗತ್ಯ ಇಲ್ಲ ನಮಗೆ. ಒಬ್ಬ ಉಸ್ತುವಾರಿ ಮಂತ್ರಿ ಜನರ ಹಿತಾಸಕ್ತಿಯನ್ನು ಕಾಯಬೇಕು. ಅಲ್ಲ, ಜನರ ಹಿತಾಸಕ್ತಿಗಾಗಿ ನಡೆಯುವಂಥ ಹೋರಾಟವನ್ನು ಬಿಡಲಿಕ್ಕೆ ಹೇಳುವಂಥದ್ದಲ್ಲ ಅದು. ಹೀಗಾಗಿ ಈ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಸ್ವತಃ ಎಂ ಬಿ ಪಾಟೀಲ್ರೇ ಉಸ್ತುವಾರಿ ಮಂತ್ರಿಯಿಂದ ಹಿಂತೆಗೆದುಕೊಳ್ಬೇಕು. ಅವ್ರು ಹಿಂತೆಗೆದುಕೊಳ್ಳದೇ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವಾದಿಗಳು, ಸಮಾಜವಾದಿಗಳು, ಈ ರೀತಿಯಂಥ ಎಲ್ಲ ವಿದ್ಯಮಾನಗಳನ್ನು ಅವರು ಅರಿತುಕೊಂಡಂಥವರು, ಅವರು ಜನರ ಹಿತಾಸಕ್ತಿಗಾಗಿ ಬದ್ಧರಾಗಿರ್ತಕ್ಕಂಥವರು. ಅವರು ಈ ಪಾಟೀಲ್ ಗೌಡಿಕೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಉಸ್ತುವಾರಿ ಇಲ್ಲಿ ಸಾಕು ಅಂಥೇಳಿ ಜನಸಾಮಾನ್ಯರ ಹಿತಾಸಕ್ತಿ ಕಾಯ್ತಕ್ಕಂಥ ಒಬ್ಬ ಬೇರೆ ಮಂತ್ರಿಯನ್ನು ಈ ಜಿಲ್ಲೆ ಉಸ್ತುವಾರಿ ನೇಮಕ ಮಾಡಬೇಕು ಅಂತಲೇ ನಮ್ಮ ಮೊದಲನೇದು ಆಗ್ರಹ ಆಗಿದೆ. ಎರಡನೇದು, ಸಿದ್ದರಾಮಯ್ಯನವರು ಮತ್ತು ಈ ರಾಜ್ಯದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ಹೋರಾಟದ ಸಂದರ್ಭದೊಳಗಡೆ ಈ ಪೊಲೀಸರು ಯಾಕೆ ಬಿನ್ ಡ್ರೆಸ್ನಲ್ಲಿ ಹೋದ್ರು?
ಅದು ದೊಡ್ಡ ಸಂಖ್ಯೆಯಲ್ಲಿ. ಈ ಕುರಿತಾಗಿ ಇದರ ಹಿಂದಿರುವಂಥ ಹುನ್ನಾರಗಳೇನು, ಇನ್ನಿರುವಂಥ ಕಾರ್ಯತಂತ್ರ ಏನು, ಈ ಕುರಿತಾಗಿ ಒಂದು ಇಲಾಖೆ ತನಿಖೆಯನ್ನು IGP ಹಂತದೊಳಗಡೆ ನೇಮಕ ಮಾಡಬೇಕು. IGP ಅವರನ್ನು ಒಂದು ಇಲಾಖೆ ಹಂತದ ತನಿಖೆಯನ್ನು ಮಾಡಿ ಇಡೀ ಪೊಲೀಸರಿಗೆ ಈ ಜವಾಬ್ದಾರಿಯಾಗಿರುವಂಥ ಈ ಥರ ದುಂಡಾವರ್ತನೆಗೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಪೊಲೀಸರನ್ನು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಎರಡನೇ ಬೇಡಿಕೆ ಆಗಿದೆ. ಇಲ್ಲಿವರ ಅಗತ್ಯ ಇಲ್ಲ ಇದು. ಅಂದರೆ ಈ ರೀತಿಯಂಥ ದಮನ ಮಾಡುವಂಥದ್ದು ಏನಿದೆಯಲ್ಲ, ಇದು ಇವತ್ತು ಹೋರಾಟಗಾರನ ಜೈಲಿಗೆ ಹಾಕಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಹೋರಾಟಗಾರರು ಜೈಲಿಗೆ ಹಾಕಿರುವಂಥದ್ದಲ್ಲ. ಈ ನಮ್ಮ ದೇಶದ ಸಂವಿಧಾನ ಏನಿದೆಯಲ್ಲ, ನಮ್ಮ ದೇಶದ ಸಂವಿಧಾನ ಏನು ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆಯಲ್ಲ, ಆ ಹಕ್ಕನ್ನು ಕೊಟ್ಟಿರುವಂಥ ಸಂವಿಧಾನವನ್ನೇ ಇವತ್ತು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಂಗಾಗಿದೆ. ಆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರನ್ನೇ ಜೈಲಿನಲ್ಲಿ ಇಟ್ಟಂಗಾಗಿದೆ. ಒಬ್ಬ ಹಿರಿಯ ದಲಿತ ಹೋರಾಟಗಾರನ್ನ ಯಾವುದೇ ಕಾರಣ ಇಲ್ಲದೇ ಜೈಲಿಗಟ್ಟುವುದೇನಿದೆಯಲ್ಲ, ಈ MB ಪಾಟೀಲ್ ಆಗಲಿ ಅಥವಾ ಈ ಜಿಲ್ಲೆಯ ಆಡಳಿತ ಆಗಲಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ದಲಿತ ನಾಯಕರನ್ನ ಜೈಲಿಗಟ್ಟಿ ಮಾಡುವಂಥದ್ದು ಏನಿದೆ? ಅದು ಯಾವ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ? ಯಾರ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಎದುರುಗಡೆ ಬರ್ತವೆ. ಅಲ್ಲಿ ಯಾವುದೇ ಒಂದು ಇಡೀ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿದರೆ, ಹೋರಾಟ ಮಾಡ್ತಕ್ಕಂಥ ದಲಿತ ಮುಖಂಡನನ್ನ, ಅದು ಏನು ಸೀನಿಯರ್ ಸಿಟಿಜನ್ ಅವ್ರನ್ನ ಜೈಲಿಗಟ್ಟುವಂಥದ್ದು ಕ್ರಮ ಏನಿದೆಯಲ್ಲ, ಅವ್ರು ಹಿಂದೆ ಮಾಡಿರುವಂಥ ಹೋರಾಟಗಳ ಇತಿಹಾಸ ಚರ್ಚೆಯನ್ನು ಗಮನಿಸ್ಕೊಳ್ಬೇಕು. ಎಲ್ಲಾದ್ರೂ ಗುಂಡಾಗರ್ದಿ ವರ್ತನೆ ಮಾಡಿದ್ರ, ಯಾವ್ದಾದ್ರು ಮಾಡಿದ್ರ? ಈ ರೀತಿಯಾಗಿ ದಲಿತ ನಾಯಕರನ್ನ ಜೈಲಿನಟ್ಟಿ ಇವರು ಯಾರ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದಾರೆ? ಅಂದ್ರೆ ದಲಿತರನ್ನ ಜೈಲಿನಲ್ಲಿ ಇರಬೇಕು, ಗೌಡರು ಇಲ್ಲ ಅಧಿಕಾರದಲ್ಲಿ ಇರಬೇಕಾ, ಪಾರ್ಟಿಗಳ ಅಧಿಕಾರದಲ್ಲಿ ಇರಬೇಕಾ? ಇವತ್ತು ನಾವು ಚುನಾವಣೆ ಬಂದಾಗ ದಲಿತರು ಬೇಕು, ಅವ್ರು ಬೇಕು, ಎಲ್ಲರೂ ಬೇಕು. ಆದ್ರೆ ಆಡಳಿತ ಮಾಡುವಂಥದ್ದು ಗೌಡರು, ಪಾಟೀಲರು ಇತ್ಯಾದಿಗಳು. ಸೊ ಅವ್ರ ಮಾತು ಕೇಳ್ಕೊಂಡು ಈ ರೀತಿಯಾಗಿ ಜನತೆ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡುವ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ಜೈಲಿನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗ್ತದೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಬಹಳ ಮುಖ್ಯವಾಗಿ ನಾಳೆ 9ನೇ ತಾರೀಕು ಬಿಜಾಪುರಕ್ಕೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಈಗಾಗಲೇ MB ಪಾಟೀಲ್ ಇವರೆಲ್ಲರೂ ಕೂಡ ಒಂದು ಸ್ಪಷ್ಟಪಡಿಸಿದ್ದಾರೆ, ನಾವು ಇಲ್ಲಿ PPPಯನ್ನು ಮಾಡೋದ್ರೆ ಹಿಂದೆ ತಗೋತೀವಿ ಅನ್ನುವಂಥ ಹೇಳಿಕೆಯನ್ನು ನಿಮ್ಮ ಎದುರುಗಡೆನೇ ಹೇಳಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಸೊ 9ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ PPP ಯೋಜನೆ ಇತ್ತಲ್ಲ, ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವಲ್ಲಿ ಅದರಿಂದ ಹಿಂಪಡಿತೀವಿ ಅನ್ನುವಂಥದ್ದೊಂದು ಘೋಷಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಅಲ್ಲಿವರೆಗೆ ಅವ್ರು ಘೋಷಣೆ ಮಾಡಿದ್ರು ಸರಿ, ಇಲ್ದಿದ್ರೆ ಹೋರಾಟ ಮುಂದುವರಿತಾರೆ. ಈಗಲೂ ಹೋರಾಟ ಮುಂದುವರಿದೆ. ನಿನ್ನೆ ನಾನು ಆ ಜೈಲಿನಲ್ಲಿರುವಂಥ ಎಲ್ಲ ಹೋರಾಟಗಾರರನ್ನ ಭೇಟಿಯಾಗಿ ಬಂದೆ. ನಾನು ಇವತ್ತಿನಿಂದ ಆ ಜೈಲಿನಲ್ಲಿನೇ ಅವರು ಹೋರಾಟವನ್ನು ಮುಂದುವರಿಸ್ತಾರೆ. ಜೈಲಿನಲ್ಲಿ ಹೋರಾಟ ಮುಂದುವರಿಸ್ತಾರೆ. ಏನು ಅವ್ರನ್ನ ಜೈಲಿಗೆ ಕಟ್ಟಿದಾರಲ್ಲ, ಜೈಲಿಗೆ ಹೊಟ್ಟಿದ್ರೆ ಅವ್ರ ಹೋರಾಟ ತಣ್ಣಗಾಗೋದಿಲ್ಲ. ಜೈಲಿನಲ್ಲೇ ಅವ್ರು ಇದ್ಕೊಂಡು ಅವ್ರ ಹೋರಾಟ ಮುಂದುವರಿಸ್ತಾರೆ. ಈ ಹೋರಾಟವನ್ನ ದಮನದ ರೀತಿ ಒಳಗೆ ದಮನ ಮಾಡ್ಲಿಕ್ಕೆ ಹೋದ್ರೆ ಸಾಧ್ಯನೇ ಇಲ್ಲ ಅದು ಮಾಡಿಯೋದಕ್ಕೆ. ಅವ್ರ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸೋದ್ರ ಮೂಲಕ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಹೊರತು ದಮನದ ಮೂಲಕ ಪರಿಹಾರ ಕಂಡುಕೊಳ್ತೀನಿ ಅಂದರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಮತ್ತು ಇದು ಬಸವಣ್ಣನ ನಾಡಿದು, ಅನ್ಯಾಯ ವಿರುದ್ಧ ಧ್ವನಿ ಎತ್ತಿದಂಥ ಚಳವಳಿಯ ನಾಡಿದು. ನಾಳೆ ಈ ಮುಖ್ಯಮಂತ್ರಿಗಳು ಚೆನ್ನಮ್ಮನ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಬರ್ತಾರೆ. ಚೆನ್ನಮ್ಮ ವೀರ ಮಹಿಳೆ, ಅನ್ಯಾಯದ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ, ಸಾರ್ವಭೌಮತ್ವ ಏನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧನೇ ಹೋರಾಟ ಕಟ್ಟಿದ ಆಕೆ. ಈ ಸಾಮ್ರಾಜ್ಯದ ವಿರುದ್ಧ, ಬ್ರಿಟಿಷ್ ಸಾಮ್ರಾಜ್ಯದ ಹೋರಾಟ ಕಟ್ಟಿದಂಥ ಮಹಿಳೆಯ ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳು ಈ ಜನತೆ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಇದನ್ನು ದಮನದ ಮೂಲಕ ಹತ್ತಿಕ್ಕಲಿಕ್ಕೆ ಹೋದರೆ ಸಾಧ್ಯ ಆಗಂಗಿಲ್ಲ. ಬ್ರಿಟಿಷರನ್ನೇ ಓಡಿಸಿದಂಥ ನಾಡಿನೊಳಗಡೆ ಇಷ್ಟೆಲ್ಲ ನಡೆದಿರುವಂಥ ಇತಿಹಾಸ ಇರುವಾಗ ಇದನ್ನು ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬೇಕು ಹೊರತು ಹೋರಾಟವನ್ನು ಹತ್ತಿಕ್ಕೋದ್ರ ಮೂಲಕ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರವನ್ನು ಮುಖ್ಯಮಂತ್ರಿಗಳು ಗಮನಿಸಿಕೊಳ್ಬೇಕು. ಆ ಕಾರಣಕ್ಕಾಗಿಯೇ ನಾಳೆ ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಈ PPPಯನ್ನು ಹಿಂತೆಗೆದುಕೊಳ್ಳುವಂಥ
ಅವರು ಬೇಕಾದರೆ ಈ ಹಣಕಾಸಿನ ಭಾರ ಇರೋದರಿಂದ ನಾವು ತಕ್ಷಣವೇ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳ್ಬೋದು. 1 ವರ್ಷ 2 ವರ್ಷ ತಗೊಳ್ಳಿ, ಅದಕ್ಕೆ ನಮಗೇನು ಇದು ಇಲ್ಲ. ಅದು ಬಟ್ ಮುಖ್ಯವಾಗಿ ಅಂತ ಏನು ಅಂತಂದರೆ ಈ PPP ಯೋಜನೆಯಿಂದ ಹಿಂಸರಿಬೇಕು. ಮೆಡಿಕಲ್ ಕಾಲೇಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಬೇಕು. ಅದು ಆರಂಭ ಮಾಡಲಿಕ್ಕೆ 1-2 ವರ್ಷ ತಗೊಳ್ಳಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಈ ಬಂಧನ ಮಾಡಿರುವಂಥ ಏನು 6 ಜನ ಹೋರಾಟಗಾರರು ಏನಿದ್ದಾರೆ, 27 ಜನರ ಮೇಲೆ ಏನು FIR ಮಾಡಿದ್ದಾರೆ, ಇದೆಲ್ಲೂ ಕೂಡ ಆ FIRಗಳನ್ನು ಓದಿದ್ರೆ ನಮಗೆ ಏನು ನಗು ಬರ್ತದೆ. ಅವರು ಸುಳ್ಳು ಹೇಳುವುದೇನಿಲ್ಲ, ಪೊಲೀಸರು ಸುಳ್ಳು ಹೇಳುವುದೇನಿದೆಯಲ್ಲ, ಪೊಲೀಸರು ಸುಳ್ಳು ಹೇಳೋದಿಲ್ಲ, ಇಡೀ ಸರ್ಕಾರದಲ್ಲಿ ಸುಳ್ಳು ಹೇಳೋದಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿರ್ತದೆ. ಅದು ಏನಿದ್ರು ಕೂಡ ಸಂವಿಧಾನದ ಭಾಷೆ ಒಳಗೆ ಮಾತಾಡಬೇಕಾಗ್ತದೆ, ಸತ್ಯದ ದಾರಿ ಒಳಗೆ ಮಾತಾಡಬೇಕಾಗ್ತದೆ. ಸುಳ್ಳನ್ನು ಅದನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಹತ್ತಿದ್ರೆ ಎಲ್ಲಿ ಬರ್ತದೆ ಅದು? ಅದು ಸುಳ್ಳು ಹೇಳೋದ್ರ ಮೂಲಕ ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನು ಬೆತ್ತಲೆ ಮಾಡಿರುವಂಥ ಕೆಲಸ ಈ ಪೊಲೀಸರಿಂದ ಆಗಿದೆ. ಇಲ್ಲಿ ಅವರು ಸುಳ್ಳು ಹೇಳಿದಾರಲ್ಲ, ಅವರು ಒಂದು ಸಂಕಟ ಸುಳ್ಳಿನ ಸಂಕಟನ ಕಟ್ಟಿದಾರಲ್ಲ, ಆ ಸಂಕಟದ ಮೂಲಕ ಅವರು ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನು ಜನರ ಎದುರುಗಡೆ ಬೆತ್ತಲೆ ಮಾಡಿದ್ದಾರೆ. ಅದು ನಾಚಿಕೆ ಆಗಬೇಕು ಅವರಿಗೆ, ಅದು ಹೊಣೆಗಾರಿಕೆಯನ್ನು ಹೊರಬೇಕು. ಅವರು ಸತ್ಯವನ್ನು ಹೇಳಿ ಏನಾದರೂ ಎದುರಿಸಬೇಕು ಹೊರತು ಸುಳ್ಳನ್ನು ಹೇಳಿ ಅಲ್ಲ. ಅದು ನಮ್ಮ ಕುತ್ತಿಗೆ ಸಿಗ್ಲಿಕ್ಕೆ ಬಂದಿದ್ರು, ಇತ್ಯಾದಿಗಳು ಬಂದರು ಅಂತ ಹೇಳಿದರೆ, ಹೋರಾಟಗಾರರು ಇದನ್ನು ಹೇಳಿದರೆ ಎಲ್ಲಿ ಬರ್ತದೆ ಅದು? ಏನಾದರೂ ಹೇಳಿದ್ರೆ ಜನರು ನಂಬುವಂಗೆ ಏನಾದರೂ ಹೇಳಬೇಕು, ಜನರಿಗೆ ನಂಬುವಂಗೆ ಏನಾದರೂ ಹೇಳ್ಬೇಕು. ಅವ್ರು ಸುಳ್ಳು ಹೇಳಿದ್ರು ಕೂಡ ಅದು ನಂಬುವಂಗೆ ಇರಬೇಕು. ಆ ಸುಳ್ಳು ಹೇಳೋದು ಏನಿದೆಯಲ್ಲ, ಆ ಸುಳ್ಳು ಹೇಳೋದ್ರ ಮೂಲಕ ಅವರು ಬತ್ತಲಾಗುವುದಲ್ಲ, ಇಡೀ ಸರ್ಕಾರವನ್ನು ಬತ್ತಲ ಮಾಡಿದ್ದಾರೆ. ಆ ಥರದ ಘಟನೆ ಇಲ್ಲಿ ಈ ನಾಡಿನೊಳಗಡೆ ಆಗಿರುವಂಥದ್ದು ಅದು ಅತ್ಯಂತ ದುರಂತವಾದದ್ದು, ಅತ್ಯಂತ ಕೆಟ್ಟತನದ್ದು ಅಂತ ಕೂಡ ಹೇಳ್ತಾ, ಒಟ್ಟಾರೆಯಾಗಿ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಾಳೆ 9ನೇ ತಾರೀಕಿಗೆ ಬರುವಂಥ ಮುಖ್ಯಮಂತ್ರಿಗಳು ಇಡೀ PPPಯನ್ನು ಹಿಂತೆಗೆದುಕೊಂಡು ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ. 9ನೇ ತಾರೀಕಿಗೆ ಬಂದು ನಾವು ಈಗ ಕೇಳ್ತೇವೆ, ಅವ್ರು ಏನೋ ಸರ್ಕಾರ 9ನೇ ತಾರೀಕಿಗೆ ಮೊದಲೇ ಅವರು ಬೇಲ್ ಸಿಗೋ ರೀತಿಯಲ್ಲಿ ಏನೋ ಹುನ್ನಾರ ಮಾಡಾಕ್ತಾರೆ. ಹೊರಗೆ ಬಂದ್ರೆ ಮತ್ತೆ ಸೈಬರ್ ಕಾರ್ಯಕ್ರಮ ಮತ್ತೆ ಇದು ಒಂಥರ ಮುಜುಗರ ಆಗ್ಬೋದು ಅಂತಲೇ ಅದು ತಡಕ್ಕೇನೋ ಅವ್ರು ಬೇಲ್ ಕೊಡಿಸಬಾರ್ದು 9ನೇ ತಾರೀಕು ಅಂತ ಹುನ್ನಾರ ನಡೆಯುತ್ತೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮಗೂ ಕೂಡ ಅದರ ಮಾಹಿತಿಗಳಿದ್ದಾವೆ. ಬಹುಶಃ ಇವರು ಆ ಥರದ ತಂತ್ರ ಮಾಡ್ಬೋದು, ಆಡಳಿತ ಮಾಡುವಂಥವ್ರು ಪೊಲೀಸರು ಈ ತಂತ್ರ ಮಾಡ್ಬೋದು. ಇವರು ಕಣ್ಣು ಮುಚ್ಚಿದ್ದಾರೆ ಅಂತ ಹೇಳ್ಕೊಂಡು ಈ ಜಿಲ್ಲೆಯ ನ್ಯಾಯಗೂ ಕಣ್ಣು ಮುಚ್ಚಿದೆ ಅಂತ ನಾವು ಅಂದ್ಕೊಂಡಿಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸುಳ್ಳು ಸಂಕಥನವನ್ನು ಈ ಇದು ನ್ಯಾಯಾಲಯ ನಂಬುತ್ತಿದೆ ಅಂತ ನಾವು ಅಂದ್ಕೊಂಡಿಲ್ಲ. ಬಹುಶಃ ನ್ಯಾಯಾಲಯ ಇದನ್ನೆಲ್ಲವನ್ನು ಪರಾಮರ್ಶಿಸಿಕೊಂಡು ಹೋರಾಟಗಾರರಿಗೆ ಅವ್ರಿಗೆ ಬೇಕಾಗಿರುವಂಥ ಬೇಲು ಕೊಡ್ತಾರೆ ಅನ್ನುವಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವ್ರು ಬಿಡುಗಡೆ ಆದರೆ ಆ ಬಿಡುಗಡೆ ಆದನ್ನು ಇಡೀ ಬಿಜಾಪುರ ತುಂಬ ಒಂದು ಓಪನ್ ಜಿಪ್ನಲ್ಲಿ ಅವರು ಒಂದು ಮೆರವಣಿಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಮೆರವಣಿಗೆ ಮಾಡೋದು ಎಂದೇ ಬಿಡುಗಡೆ ಆಗಲಿ. ಏನು 7ರ ಪೂರ್ವದೊಳಗಡೆ ಬಂದರೆ ಆ ಹೋರಾಟ ಈ ಮುಖ್ಯಮಂತ್ರಿಗಳ ಎದುರುಗಡೆ ಅಲ್ಲಿ ಕೂಡ ನಡೀತದೆ. ನಮಗೆ ಇದರ ಅರ್ಥ ಯಾರನ್ನು ಅವಮಾನಿಸೋದಲ್ಲ ಅಥವಾ ಯಾವುದೂ ಇದನ್ನು ಮಾಡೋದಂಥದ್ದಲ್ಲ. ಭಾಳ ಮುಖ್ಯವಾಗಿ ನಮಗೆ ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಈ ಹೋರಾಟ ನಡೀತಾ ಇದೆ. ಈ ಹೋರಾಟದ ನ್ಯಾಯವನ್ನು ಬೇಡಿಕೆಯನ್ನು ಈಡೇರಬೇಕು ಅನ್ನೋದು ಅಷ್ಟೇ. ಒಬ್ಬ ರಾಜಕಾರಣಿ ಆದಂಥವನು ಮೊಟ್ಟ ಮೊದಲು ಮಾಡಬೇಕಾದದ್ದು ಅದು. ಯಾಕಂದರೆ ಅವರು ಜನರ ಪ್ರತಿನಿಧಿಯಾಗಿ ಹೋಗಿರ್ತಾರೆ. ಅದು MLAಗಳಾಗಿರಲಿ ಯಾರೇ ಆಗಲಿ ಪ್ರತಿನಿಧಿಗಳಾಗಿ ಹೋಗಿರ್ತಾರೆ. ಆ ಪ್ರತಿನಿಧಿಗಳಾಗಿ ಹೋದವರು ಮೊದಲು ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸಗಳು ಮಾಡಬೇಕು. ಅದು ಮಾಡದೇ ಇದ್ದಾಗ ಈ ಥರದ ಹೋರಾಟಗಳು ಹೇಳ್ತಾ ಇದ್ದಾವೆ. ಇದೆಲ್ಲೂ ಕೂಡ ಜನತೆಯ ಪರವಾದಂಥ ಹೋರಾಟ ಆಗಿರೋದ್ರಿಂದ ಈ ಥರದ ಅಹವಾಲುಗಳನ್ನು ಮುಖ್ಯಮಂತ್ರಿಗಳಿಗೆ ಕೂಡ ಅವರು ಬಿಡುಗಡೆ ಆದರೆ ಅವ್ರ ನೇತೃತ್ವದೊಳಗಡೆ ಕೂಡ ಆಗ್ಬೋದು, ಇಲ್ಲದ ಬೇರೆ ರೀತಿ ಒಳಗೆ ಕೂಡ ಆಗ್ಬೋದು. ಮುಖ್ಯವಾಗಿ ಈ ಸರ್ಕಾರಕ್ಕೆ ಅಂದರೆ ಈ ಉಸ್ತುವಾರಿ ಮಂತ್ರಿಗಳಿಗೆ, MLAಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ, ಪೊಲೀಸರಿಗೆ ವಿವೇಕ ಅನ್ನೋದಿದ್ದರೆ, ಸಂವಿಧಾನದ ವಿವೇಕ ಅನ್ನೋದಿದ್ದರೆ ಅವರು ಮೊಟ್ಟ ಮೊದಲು ಪೊಲೀಸರಿಗೆ ಸಂವಿಧಾನ ಓದಿಸಬೇಕು ಅಂತ ನನಗನ್ನಿಸ್ತದೆ. ಸಂವಿಧಾನ ಎಲ್ಲರ ಹಕ್ಕುಗಳನ್ನು ಹೇಳ್ತದೆ, ಹೋರಾಟದ ಹಕ್ಕುಗಳನ್ನು ಸಂವಿಧಾನವೇ ಕೊಟ್ಟಿರಬೇಕು. ಸಂವಿಧಾನದತ್ತವಂಥ ಹೋರಾಟ ಅದೆಲ್ಲವನ್ನೂ ಕೂಡ ಮರ್ತ್ಕೊಂಡು ಅದನ್ನು ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಲಿಕ್ಕೆ ಅವ್ರನ್ನ ಹಚ್ಚೋದೇನಿದೆಯಲ್ಲ, ಅವರಲ್ಲಿ ಸಂವಿಧಾನದ ಅಧ್ಯಯನದ ಕೊರತೆ ಇದೆ ಅಂತ ನಮ್ಗೆ ಅನಿಸ್ತದೆ. ಈ ಸರ್ಕಾರ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ
ಈ ಸಂವಿಧಾನವನ್ನು ಕಡ್ಡಾಯವಾಗಿ ಇಡುವಂಥದ್ದು, ಸಂವಿಧಾನದ ಪ್ರತಿಯನ್ನು ಇಡುವಂಥದ್ದು, ಅವ್ರು ಓದಿಸುವಂಥ ಕೆಲಸ ಕೂಡ ಆಗಬೇಕು. ಅದು ಆಗದೇ ಇರೋದನ್ನು ಸಂವಿಧಾನದ ಏನು ಜ್ಞಾನದ ಕೊರತೆಯಿಂದಾಗಿ ಈ ಪೊಲೀಸರು ಹಿಂಗೆ ವರ್ತನೆ ಮಾಡ್ತಾರೆ ಅಂತ ನಮ್ಗೆ ಅನಿಸ್ತದೆ. ಅದು ಕೂಡ ಅದು ಆಗಬೇಕು ಅಂತಲೇ ಹೇಳ್ತಾರೆ. 9ನೇ ತಾರೀಕು ಮುಖ್ಯಮಂತ್ರಿ ಬರಕ್ಕೆ ಆ ದಿನ ನೀವು ಯಾವ್ದಾರ ಒಂದು ಪ್ಲಾನ್ ಮಾಡಿದ್ರೆ ಯಾವ ತರ ಪ್ರೊಟೆಸ್ಟ್ ಮಾಡ್ತಿರೋ ಅದನ್ನ ಸುಮ್ ಕೊಡ್ತಿರೋ ಅಂತ ಏನ್ ಮಾಡ್ತೀರಿ? ಯಾಕಂದ್ರೆ ನಿಮ್ದು ಹೋರಾಟಗಾರರು ಕೆಲವರು ಮುಖ್ಯವಾಗಿ ಎಲ್ಲವರು ಜೈಲೊಳಗಿದ್ದಾರೆ. ನಾವು ಹೇಳ್ತಾ ಇದೀವಲ್ಲ, ಜೈಲಿನಲ್ಲಿ ಕೂಡ ಇವತ್ತಿನಿಂದ ಹೋರಾಟ ಶುರು ಮಾಡಿದ್ದಾರೆ. ಅದಾಯ್ತು, ನೀವು ಹೊರಗಿದ್ದವ್ರು ಏನ್ ಮಾಡ್ತಾರೆ? ಹೊರಗಿದ್ದವರು ಕೂಡ ಬೇರೆ ಬೇರೆ ರೀತಿ ಒಳಗಡೆ ಹೋರಾಟವನ್ನು ಕಟ್ತಾರೆ. ಏನ್ ಸ್ಪೆಸಿಫಿಕ್ ಆಗಿ ಸದ್ಯಕ್ಕೆ ನಾವು ಏನು ಹೇಳುವುದಿಲ್ಲ, ಮತ್ತೆ ಅದನ್ನ ಎಲ್ಲಿ ಕೂಡ ಬಹಿರಂಗ ಕೂಡ ಪಡಿಸೋದಿಲ್ಲ. ಅಗತ್ಯ ಬಂದಂತ ರೀತಿ ಒಳಗಡೆ ಆ ಥರದ ಹೋರಾಟ ಅವತ್ತು ಕೂಡ ನಡೀತದೆ, ಮುಂದೆ ಕೂಡ ನಡೀತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯಪ್ಪ ಅಂತಂದ್ರೆ, ಈ ವಿಷಯದೊಳಗಡೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಏನೂ ವ್ಯತ್ಯಾಸಗಳಿಲ್ಲ. ಜನತೆ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಅಲ್ಲ, ಒಂದು ನಿಮಿಷ ಅದನ್ನ ಹೇಳ್ಬಿಡ್ತೇನೆ. ಈ ವಿಷಯದೊಳಗಡೆ ಏನು ವ್ಯತ್ಯಾಸಗಳಿಲ್ಲ. ಇದು ನಿಜವಾಗಿ ಕೂಡ ಬಿಜೆಪಿಯ ಬಳವಳಿ. ಇದು ಕೇಂದ್ರ ಸರ್ಕಾರದ ಏನು PPP ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದಲ್ಲಿ ಅಲ್ಲ, ಒಂದು ನಿಮಿಷ ಅದು ಹೇಳ್ತೀನಿ. ಇಲ್ಲಿ ಬಂದಂತ ಕೆಲವು ಬಿಜೆಪಿ ನಾಯಕರು ಈ ಚಳವಳಿಯನ್ನು ಬೆಂಬಲಿಸಿ ಇತ್ಯಾದಿಗಳನ್ನು ಬೆಂಬಲಿಸಿ ಏನು ಹೋರಾಟ ಮಾಡಿದ್ದಾರೆ. ಅವ್ರು ಮೊಟ್ಟ ಮೊದಲು ಟೀಕೆ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರದ PPP ಯೋಜನೆಯನ್ನು. ಎಂದಾದ್ರೂ ಮಾತಾಡಿದ್ದಾರೆ ಅವರು? ಎಲ್ಲಾದ್ರೂ ಮಾತಾಡಿದ್ದಾರೆ ಬಿಜೆಪಿ ಅವರು? ಏನು ಮಾತಾಡಿಲ್ಲ ಅವರು. ಅದ್ರ ಅರ್ಥಪ್ಪ ಅಂದ್ರೆ ಅವ್ರಿಗೆ ಎರಡೆರಡು ಮುಖಗಳಿದ್ದಾವೆ, ದ್ವಿಮುಖ ಮುಖಗಳು. ಈ ಜನರ ಹತ್ರ ಇರುವಂಥದ್ದು ಒಂದು ರೀತಿ ಒಳಗಡೆ, ಮೂಲತಃ ಒಂದು ರೀತಿ ಒಳಗಡೆ. ಈ ವಿಷಯದೊಳಗಡೆ ಏನಿದೆಯಲ್ಲ, ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸಗಳಿಲ್ಲ. ಆ ಬಿಜೆಪಿ ಅಂಗ ಸಂಘಟನೆಯಲ್ಲಿ ಇರ್ತಕ್ಕಂಥವುಗಳಿಗೆ ಏನು ಕೂಡ ವ್ಯತ್ಯಾಸಗಳಿಲ್ಲ. ನಾವು ಈ PPPಯ ಮೂಲ ಯೋಜನೆಯನ್ನೇ ವಿರೋಧಿಸಬೇಕಾದದ್ದು. ಬರೀ ಇಲ್ಲೆಲ್ಲ ಎಲ್ಲ ಕಡೆಯೂ ವಿರೋಧಿಸಬೇಕಾದದ್ದು. ಅದು ಆ ಥರದ ಕೆಲಸವನ್ನು ಕೂಡ ಅವ್ರು ಯಾರು ಕೂಡ ಮಾಡಿಲ್ಲ. ಈಗ ರಾಜ್ಯದೊಳಗಡೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಗಳಿಗಾಗಿ ಜನರನ್ನ ಗಮನ ಸೆಳೆಯೋದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಹೊರತು ಮೂಲ ಗುಣ ಏನದಾವಲ್ಲ, ಆ ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸಗಳಿಲ್ಲ ಅನ್ನೋದನ್ನು ಈ ವಿಷಯದೊಳಗಡೆ ನಮ್ಮ ಮನವರಿಕೆ ಮಾಡ್ತೀವಿ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಖಾಸಗೀಕರಣದ ವಿರುದ್ಧ ಈ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತಾರೆ, ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾರೆ, ಬಹಳ ದೊಡ್ಡದಾಗಿ ಇದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ತಮ್ಮದೇ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವ್ರನ್ನ ಕರೆದು ಇದು PPP ಇದು ನೀವು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ತಪ್ಪು ಅಂತಕ್ಕಂಥ ಒಂದು ಸಲಹೆ ಕೊಡೋಕಷ್ಟು ಅಜ್ಞಾನಿ ಇದಾರ ರಾಹುಲ್ ಗಾಂಧಿ ವಿಚಾರ ಸಾರ್ವಜನಿಕರಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ರಾಹುಲ್ ಗಾಂಧಿ ಅವರಿಗೆ ಇನ್ ಜನರಲ್ ಆಗಿ ಅವರು ಅದು ಇನ್ ಜನರಲ್ ಆಗಿ ಕೂಡ ಕಾಂಗ್ರೆಸ್ ಇದ್ರ ಎಲ್ಲದರ ವಿರೋಧಿ ಅಂತ ನಾವು ನಂಬಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಖಾಸಗೀಕರಣ ಇತ್ಯಾದಿಗಳಲ್ಲಿ ಕೂಡ ಕಾಂಗ್ರೆಸ್ನ ಕೊಡುಗೆ ಭಾಳ ದೊಡ್ಡದಾಗಿದೆ. ಆ ಕಾಂಗ್ರೆಸ್ ತಂದಿರುವಂಥ ಯೋಜನೆಗಳನ್ನು ಈ BJP ಸರ್ಕಾರ ಮುಂದುವರಿಸ್ತಾ ಇದೆ. ಅದನ್ನು ಕೂಡ ನಮ್ಮ ಗಮನಕ್ಕಿದೆ. ಅದಕ್ಕಾಗಿಯೇ ಹೇಳಿದೆ ನಾನು, ಭಾಳ ಈಗ ಆಡಳಿತ ಮಾಡಿರುವಂಥ ಕಾಂಗ್ರೆಸ್ಸಿಗೂ ಮತ್ತು BJPಗೂ ಅಂಥ ವ್ಯತ್ಯಾಸಗಳೇ ಇಲ್ಲ ಅನ್ನೋದನ್ನು. ನಾನು ಮೊದಲು ನೀನು ಮೊದಲು ಅಂತ ಹೇಳಿಕ್ಕೆ ಆಗೋದೇ ಇಲ್ಲ. ಅದು ಆ ರೀತಿ ಒಳಗಡೆ ಇದೆ. ಸೊ ಇದನ್ನು ನಾವು ಗಮನಿಸ್ಕೊಂಡೇ ಯೋಚನೆ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಾವು ಏನಪ್ಪ ಅಂತಂದರೆ, ಒಂದು ಸರ್ಕಾರ ಇರಬಾರ್ದು ಅನ್ನುವಂಥದ್ದನ್ನು ಈ ರಾಹುಲ್ ಗಾಂಧಿ ಅವರು ಮನವರಿಕೆ ಮಾಡಿಕೊಳ್ಬೇಕು. ಈ ಜನವಿರೋಧಿ ಅಂತ ಈ ನೀತಿಯನ್ನು ಜನ ಇಷ್ಟೆಲ್ಲ ವಿರೋಧಿಸಿರೋ ಅದು ಒತ್ತಾಯಪೂರ್ವಕವಾಗಿ ಮಾಡ್ತಕ್ಕಂಥ ಈ ಯೋಜನೆಯನ್ನು ಅವ್ರ ಗಮನಕ್ಕೆ ಬರೋದಾದರೆ ತಕ್ಷಣವೇ ಅದನ್ನು ಈ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡೋದ್ರ ಮೂಲಕ, ಸಿದ್ದರಾಮಯ್ಯನವ್ರಿಗೆ ನಿರ್ದೇಶನ ಕೊಡೋದ್ರ ಮೂಲಕ ಈ ಯೋಜನೆಯನ್ನು ನಿಲ್ಲಿಸಬೇಕಾದಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಗಮನಕ್ಕೆ ಬರುವಂಥ ಕೆಲಸವನ್ನು ಕೂಡ ನಾವು ಉಳಿದವರೆಲ್ಲರೂ ಕೂಡ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಸರ್, ಈಗ ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿ ಜೊತೆಗೆ ಜಿಲ್ಲೆ ಇನ್ನೂ ಏನು ಅಂತಂದರೆ, ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಹೊರತು ಒಂದು ಅಧಿಕೃತ ಸರ್ಕಾರಿ ಹೇಳಿಕೆ ಮೂಲಕ ಅಲ್ಲ. ಅಧಿಕೃತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇನಾದರೂ ಕೂಡ ನಾವು ಬಿಜಾಪುರ ಜಿಲ್ಲೆಯಿಂದ PPP ಯೋಜನೆ ಹಿಂಪಡೀತಾ ಇದ್ದೀವಿ, ನಾವು ಅಲ್ಲಿ ಯೋಜನೆ ಸ್ಥಾಪನೆ ಮಾಡಲ್ಲ ಅಂತ ಹೇಳಿಬಿಟ್ರೆ ಅದು ಪ್ರಶ್ನೆನೇ ಇರಲ್ಲ. ಸೊ ನಾವು ಅದನ್ನ ಹೇಳಬೇಕು ಅಂತ ನಾವು ಮುಖ್ಯಮಂತ್ರಿ ಸರ್ಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ MB ಪಾಟೀಲ್ ಹೇಳಿದ್ರೆ ಸಮಾಧಾನ ಅಲ್ಲ ಸರ್. ಈಗ ಅದು ಹೇಳುವುದಲ್ಲ, ಅಧಿಕೃತವಾಗಿ ಪ್ರಕಟ ಆಗ್ಬೇಕು. ಹೇಳಿ ಸರ್, ಹೇಳಿ. ಸರ್ಕಾರ ಎಲ್ಲಿಯೂ ಕೂಡ ಬಿಜಾಪುರದಲ್ಲಿ PPP ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಆದೇಶ ಪಟ್ಟಿ ಜಾರಿ ಮಾಡಿಲ್ಲ, ಪ್ರಸ್ತಾವನೆ ಐತೆ ಅಂತ ಹೇಳಿ. ಅಲ್ಲ, ಪ್ರಸ್ತಾವನೆ ಐತಿ ಮತ್ತು ಹೇಳ್ರಿ. ಪ್ರಶ್ನೆನ ಪೂರ್ತಿ ಐತಿ ಸರ್. ಹೇಳಿ. ಇಲ್ಲ, ನೀವ್ ಹೇಳಿ ಆಮೇಲೆ ಹೇಳ್ರಿ. ಸರ್ಕಾರ ಎಲ್ಲಿಯೂ ಕೂಡ PPP ಕಾಲೇಜನ್ನ ಬಿಜಾಪುರದಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಆದೇಶ ಪ್ರಕಟ ಮಾಡಿಲ್ಲ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಒಳಗೆ ದೇಶದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಮಾಡುವ ಪ್ರಸ್ತಾವನೆ ಇದೆ. ಆ ಕಾರಣದಿಂದ ಬಿಜಾಪುರದಲ್ಲೂ ಮಾಡಬಹುದು ಅನ್ನೋ ಚಿಂತನೆ ನಡೆದಿದೆ ಅಂತ ಹೇಳಿದೆ. ಹಾಗಾಗಿ ಅಲ್ಲಿ ಆದೇಶ ಇದೆ,
ಇಲ್ಲ ಅಂದ್ರೆ ಇಲ್ಲಿ ಆದೇಶ ಕೊಡ್ಬೇಕಂತೇನಿಲ್ಲ, ಬರೀ ಹೇಳಿಕೆ ಇತ್ತು ಮಾಡ್ಬೇಕನ್ನೋ ಚಿಂತನೆ ಇದೆ ಅಂತ ಹೇಳಿದ್ರು. ಇಲ್ಲಿ ಅದೇ ಸಚಿವರು ಸ್ಪಷ್ಟ ಕೊಟ್ಟಿದ್ದಾರೆ, ಅದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ನಾವು ಹೇಳ್ತಾ ಇರೋದು ಏನು ಅಂತಂದ್ರೆ ಅದು ಅಧಿಕೃತವಾಗಿಯೇ ಆ ಥರದ ಇದು ಇದೆ. ಮತ್ತು ಕನಕಪುರದಲ್ಲಿ ಈ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತೇಳಿ ಹಿಂದೆ ತೆಗೆದುಕೊಂಡಿರುವಂಥದ್ದು ಉದಾಹರಣೆ ಇದೆ. ನಮ್ಗೆ ಏನು ಅಂತಂದರೆ ಇಷ್ಟೆಲ್ಲ ಒದ್ದಾಟ ಯಾಕೆ ಮಾಡಬೇಕಾಗಿತ್ತು? ಅಧಿಕೃತವಂತ ಯೋಜನೆಗಳು ಇಲ್ಲದೇ ಇದ್ದರೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಬಿಜಾಪುರದಲ್ಲಿ PPP ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ತೆಗೆಯುವಂಥ ಯೋಚನೆನೇ ಇಲ್ಲ. ಅದನ್ನ ಕೈ ಬಿಟ್ಟಿದ್ದೀವಿ ಅಂತ ಹೇಳೋದಕ್ಕೆ ತೊಂದರೆ ಏನಿದೆ ಈ ರಾಜ್ಯ ಸರ್ಕಾರಕ್ಕೆ? ಅಲ್ಲ, ಈ ಸರ್ಕಾರಕ್ಕೆ ಏನು ಇದೆ ಅದು? ಈ ನಾಳೆ ನಾವು ಹೇಳ್ತಾ ಇರೋದು ಏನು ಅಲ್ಲ ಇವರೇ, ಒಂದು ನಿಮಿಷ ನಾಳೆ ಏನು ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಬರ್ತಾ ಇದ್ದಾರಲ್ಲ, 9ನೇ ತಾರೀಕು ಬರ್ತಾ ಇದ್ದಾರಲ್ಲ, ಅವರಿಂದ ಒಂದೇ ಒಂದು ಮಾತು ಕೇಳ್ತಾ ಇರೋದು ನಾವು ಈ ಜಿಲ್ಲೆಯನ್ನ ಈ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಸ್ಥಾಪನೆ ಯೋಜನೆಯಿಂದ ಹಿಂತೆಗೆದಿದ್ದೀವಿ. ನಮ್ಮ ತಲೆ ಒಳಗಡೆ ಯಾವುದೇ ಇಲ್ಲ, ಯಾವುದೇ ಕಾರಣಕ್ಕೂ ಈ ಜಿಲ್ಲೆ ಒಳಗಡೆ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವುದಿಲ್ಲ ಅಂತೇಳಿ. ಅಲ್ಲ, ಈಗ ನಾವು ಕಳೆದ ಬಾರಿ ಹೋರಾಟಗಾರನ CM ಅವ್ರದ್ದು ಕರ್ಕೊಂಡು ಹೋದಾಗ ಸರಿಯಾಗಿ ಅವ್ರು ಮಾತಾಡಕ್ಕಾಗಿಲ್ಲ. ಅವ್ರ ವೈಯಕ್ತಿಕ ಕೆಲವು ವಿಚಾರದಾಗ CM ಅವರು ಸ್ವಲ್ಪ ನಮ್ಮ ಹೋರಾಟಗಾರ ಬಗ್ಗೆ ಗಮನ ಕೊಟ್ಟಿಲ್ಲ, ಅದು ಹೋರಾಟಗಾರರಿಗೆ ಬೇಜಾರವಾಗಿದೆ. ಇನ್ನೊಮ್ಮೆ 9ನೇ ತಾರೀಕಿನ ಒಳಗಾಗಿ ನಾವು ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ, ಭೇಟಿಯಾಗಿ ಒಂದು ಪೇಮೆಂಟ್ ತಗೋತೀವಿ ಅಂತ. ಅವಾಗ 1ನೇ ತಾರೀಕಿಗೆ ಇಂಥ ಒಂದು ಘಟನೆ ಆಗಿತ್ತು, ಹೋರಾಟ ನಡೆದಿತ್ತು. ಹೋರಾಟದಲ್ಲಿ ಏನೆಲ್ಲ ಆಯ್ತು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ನಾವು ಈ ಕೂಡ ಭಾಳ ಸ್ಪಷ್ಟವಾಗಿದ್ದೀವಿ. MB ಪಾಟೀಲರ ಈ ಸದ್ವಿವೇಕವನ್ನು ಕೂಡ ನಾವು ಗೌರವಿಸ್ತೀವಿ. ಆ ಗೌರವಿಸ್ಕೊಂಡೇ ಹೇಳೋದು ಏನು ಅಂತಂದರೆ 9ನೇ ತಾರೀಕು ಈ ರಾಜ್ಯಕ್ಕೇನು ಈ ಬಿಜಾಪುರ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, CM ಅವರು ಬಂದಾಗ ಅವರಿಂದ ಒಂದೇ ಒಂದು ಮಾತನ್ನು, ಒಂದು ವಾಕ್ಯದ ಮಾತನ್ನು ಭಾಳ ಉದ್ದುದ್ದಾದದ್ದು ಏನೂ ಇಲ್ಲ. ನಾವು ಬಿಜಾಪುರ ಜಿಲ್ಲೆ ಅನ್ನೋದು ಏನಿದೆಯಲ್ಲ, ಈ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಸ್ಥಾಪನೆಯಿಂದ ನಾವು ಹಿಂದೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜ್ ಮಾಡಲ್ಲ. ಮುಂದೆ ಬೇಕಾದ್ರೆ ನಾವು ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತೀವಿ. ಒಂದು ವಾಕ್ಯ ಕೆಲಸ ಆಗಲಿ ಅಂತ ನಾವು ಅಷ್ಟೇ ಅದನ್ನೇ ಸರ್ ಅಷ್ಟೇ ಹೇಳಿದ್ದು, ಮತ್ತೆ ಹೇಳಿದ್ದು. ಕೂತ್ಕೊಂಡು ಘೋಷಣೆ ಕೊಡ್ಕೊಂಡು ಈ ಥರದ್ದು ಮಾಡಿ ಬೇರೆ ಏನೋ ಅವಕಾಶಗಳು ಇರಲ್ಲಲ್ವಾ, ಆ ಥರದ್ದು ಮಾಡುವಂಥ ಕೆಲಸಗಳು. ಸರ್, ಈಗ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರು ಇಲ್ಲಿವರೆಗೆ ಅಟ್ಲೀಸ್ಟ್ ಒಂದು ಹೇಳಿಕೆ ಆಗಲಿ ಅಥವಾ ವಿಜಯಪುರ ಹೋರಾಟಗಾರನ ನೀವು ಹೇಳಿದ ಸರಿ ಇದೆ. ನೇರವಾಗಿ ಮುಖ್ಯಮಂತ್ರಿ ಆಗದೆ ಇದ್ರು ಕೂಡ ಮೆಡಿಕಲ್ ಏನೋ ಉನ್ನತ ಶಿಕ್ಷಣ ಸಚಿವರು ಇದ್ದಾರಲ್ಲ, ವೈದ್ಯಕೀಯ ಮತ್ತು ಇತ್ಯಾದಿ ಶರಣ ಪ್ರಕಾಶ್ ಪಾಟೀಲ್ ಅವರು ಇದನ್ನು ಸ್ಪಷ್ಟೀಕರಿಸುವಂಥ ಕೆಲಸ ಆಗಬೇಕಾಗಿತ್ತು. ಅಲ್ಲ, ಅದು ಹೋಗ್ರಿ, ನಾನು ಇಲ್ಲಿ ಮೆಡಿಕಲ್ ಕಾಲೇಜು PPP ಅಂದರೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡೋದಾದರೆ 500 ಕೋಟಿ ನಾನು ಅನುದಾನ ಹುಡ್ತೀನಿ ಅಂತ ಹೇಳುವಂಥ ಒಬ್ಬ ಸದಸ್ಯ ಹೇಳಿರುವಾಗ, ಶಾಸಕ ಹೇಳಿರುವಾಗ ಅದ್ರ ಬಗ್ಗೆ ಸರಿಯಾದಂಥ ಉತ್ತರ ಕೊಡಲಿಕ್ಕೂ ಕೂಡ ಯಾವನಿಗೆ ಆಗಲಿಲ್ಲಲ್ಲ. ಅಂದರೆ ಈ ಸರ್ಕಾರ ಏನು ಖಾಸಗಿ ಅವ್ರ ಸರ್ಕಾರನ ಇದು? ಇನ್ನು 6-7 ಕೋಟಿ ಜನಸಂಖ್ಯೆ ಇರುವಂಥ ಈ ರಾಜ್ಯದೊಳಗಡೆ ಇಷ್ಟೆಲ್ಲ ಇವು ಮಾಡುವಂಥ ಜವಾಬ್ದಾರಿ ಇರುವಂಥ ಈ ಜಿಲ್ಲೆ ಒಳಗಡೆ ಅಂತ ಒಂದು ಘೋಷಣೆ ಕೂಗಿದಾಗ ಅದು ಸರಿ ಅರ್ಥಲ್ಲ ಅಂತ ಹೇಳ್ತಕ್ಕಂಥ ಇದನ್ನು ಕೂಡ ಆಗಲಿಲ್ವಾ? ಉಳಿದೆಲ್ಲ ಶಾಸಕರು ಏನಾಗಿತ್ತು? ಇವತ್ತೇನು ಬೆಂಬಲ ಮಾಡಲಿಕ್ಕೆ ಬಂದಿದ್ದಾರಲ್ಲ BJP ಅವ್ರಿಗೆ,